ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಎಂ ಶಾಂತರಾಮ್ ಕೊಡುವ ಮೂಡುಬಿದ್ರಿ. ಇದೊಂದು ಯಕ್ಷಗಾನ ಪ್ರದರ್ಶನದಲ್ಲಿ ಜರುಗಿದಂಥ ಒಂದು ಘಟನೆ. ಇದನ್ನು ನನಗೆ ಹೇಳಿದ್ದು ನನ್ನ ತಂದೆಯವರಾದಂಥ ದಿವಂಗತ ಎಂ ಸುಂದರ್ ಕುಡೂರವರು. ಅವರು ಸಹ ಪ್ರದರ್ಶನದಲ್ಲಿ ಅವರು ಪ್ರೇಕ್ಷಕರಾಗಿ ಭಾಗವಹಿಸಿದ್ದರು. ಆವಾಗ ಮುಣ್ಕೂರು ಮೇಳ ಎಂಬುದೊಂದು ಮೇಳ ಪ್ರಸಿದ್ಧಿಯನ್ನು ಹೊಂದಿತ್ತು. ನಾನು ಮೂಲತಃ ಮುಣ್ಕೂರಿನವರೇ, ನನ್ನ ತಂದೆಯ ಮುಣ್ಕೂರಿನವರು ನಾವು. ಹಾಗೆ ಆ ಒಂದು ಮುಣ್ಕೂರು ಮೇಳದ ಒಂದು ಆಟ ಪ್ರದರ್ಶನಕ್ಕೆ ಒಂದು ಮುಣ್ಕೂರಿನಲ್ಲಿ ಜರುಗಿದಂಥ ಒಂದು ಪ್ರದರ್ಶನ ಹಾಗೆ ತಂದೆಯವರು ಹೋಗಿದ್ದರು. ಆವಾಗ ಅದರಲ್ಲಿ ಪ್ರಧಾನ ಭಾಗವತರಾಗಿದ್ದವರು ಯಕ್ಷಗಾನದ ಶ್ರೇಷ್ಠ ನಿರ್ದೇಶಕರು ಹಾಗೆ ಶಿಸ್ತಿನ ಸಿಪಾಯಿ ಎಂದು ಹೇಳಲ್ಪಡುವಂತಹ ಅಗರಿ ಶ್ರೀನಿವಾಸ ಭಾಗವತರು, ಹಿರಿಯ ಭಾಗವತರು. ಅವರು ಭಾಗವತರು. ಅಗರಿ ಶ್ರೀನಿವಾಸರಾಯರ ಬಗ್ಗೆ ನಾನು ಒಂದು ಮಾತು ಹೇಳಬೇಕಾಗ್ತದೆ. ಅವರು ಅತ್ಯಂತ ಶಿಸ್ತಿನ ಮನುಷ್ಯ. ಕಠುವಾದಂಥ ನಿಲುವು, ಕಠೋರವಾದಂತಹ ನಿರ್ಧಾರಗಳು. ಅವರು ಏನಾದರೂ ಅವರಿಗೆ ಆಗೋದನ್ನು ಹೇಳಿದರೆ ಅಲ್ಲೇ ಖಂಡಿಸುವವರು. ಎಷ್ಟೇ ದೊಡ್ಡ ಜನರು ಬರಲಿ, ಬೇಕಾದರೆ ಭಾರತದ ಪ್ರಧಾನಿಯೇ ಬಂದರೂ ಸಹ ಅವರು ತಪ್ಪು ಮಾಡಿದರೆ ಅವರು ಅದನ್ನು ಕಟುವಾಗಿ ಅಲ್ಲಿ ವಿಮರ್ಶೆ ಮಾಡುವವರೇ. ಅಂತಹ ಅವರದ್ದು ಜಾಯಮಾನ. ಹಾಗಂತೇಳಿ ಅವರು ಭಾಗವತಿಕೆ ಮಾಡುವಾಗ ಕಲಾವಿದರು ಏನಾದರೂ ತಪ್ಪನ್ನು ಹೇಳಿದರೆ ಅಥವಾ ಪ್ರಸಂಗದ ನಡೆಗೆ ವಿರುದ್ಧವಾದುದನ್ನು ಏನಾದರೂ ಹೇಳಿದರೆ ಅದನ್ನು ರಂಗಸ್ಥಳದಲ್ಲೇ ಅವರು ಖಂಡಿಸ್ತಿದ್ರು, ನೇರವಾಗಿ, ಒಳಗೆ ಹೋಗಿಯಲ್ಲ. ಹಾಗೆಯೇ ಒಂದು ದಿವಸ ಅಲ್ಲಿ ಯಕ್ಷಗಾನ, ಅದೇ ತಂದೆಯವರು ಹೋದಂಥ ಯಕ್ಷಗಾನ ಪ್ರದರ್ಶನ, ಯಾವುದೋ ಪೌರಾಣಿಕ ಪ್ರಸಂಗ. ಅಲ್ಲಿ ಕೌರವನಿಗೆ ಅಡ್ಡೋಲಗ. ಅಲ್ಲಿ ಸಾಮಾನ್ಯವಾಗಿ ಹೇಳಿಕೊಂಡು ಬಂದ ಕೂಡಲೇ ಭಾಗವತರು ಬಳಿರೆ ಕಂಠೀರವ ಅಂತ ಹೇಳಿಕೊಂಡು, ಆಗ ಇವರು ಬಲ್ಲಿರೇನಯ್ಯ ಅಂತ ಹೇಳಲಿಕ್ಕೆ. ಆವಾಗ ಇವರು ಬಂದಂಥ ವಿಷಯ ಇಲ್ಲಿಗೆ ಯಾರು ಅಂತ ಬಂದಂಥ ವಿಷಯ ಹೇಳಿಕೊಂಡು, ಆಗ ಎಲ್ಲಿ ಅವರ ಅರಸ ಅಂತ ಹೇಳಿಕೊಂಡು, ಹಾಗೆ ಕೌರವನ ಪಾತ್ರದಲ್ಲಿದ್ದಾರೆ. ಇವರು ಬಳಿರೆ ಕಂಠೀರವ ಅಂತ ಹೇಳಿದ ಕೂಡಲೇ ಬಲ್ಲಿರೇನಯ್ಯ, ಅಯೋಧ್ಯೆಗೆ ಯಾರು ಅಂತ ತಿಳಿದಿದ್ದೀರಿ ಅಂತ ಹೇಳಿಬಿಟ್ಟು, ನಿಜವಾಗಿ ಹಸ್ತಿನಾವತಿಯ ಅರಸ ಕೌರವ, ಅಯೋಧ್ಯೆ ಅಲ್ಲ. ಅವರು ಅದನ್ನು ಅಯೋಧ್ಯೆಗೆ ಯಾರು ಅಂತ ತಿಳ್ಕೊಂಡಿದ್ದು ಹೇಳಿ ಕೂಡಲೇ ಇವರಿಗೆ ಪಿತ್ತ ನೆತ್ತಿಗೆರಿತು. ಅಗರಿಯವರಿಗೆ ಕೂಡಲೇ ಅಲ್ಲಿಂದ ಇಳಿದರು. ಅವರಿಗೆ ಜಾಗಟೆ ಹೊಡೆದು ಕೋಲಿನಿಂದ ಒಂದು ಅವನ ಮಂಡೆಗೆ ಬಡಿದರು. ಇಲ್ಲಿ ಜಪ್ಪುದಿರ್ತು ದಾಯ ಬತ್ತೀನಿ ನಿಕ್ಕು ಓವು ಪಾತ್ರ ಬಂದು ಗೊತ್ತಿಜಿ, ಊರು ಬಂದು ಗೊತ್ತಿಜಿ, ನಡಮುಗಳು ತೊಡೋದು ಅಂತೇಳಿ ಆ ವೇಷವನ್ನು ಹಿಂದೆ ಕಳಿಸಿದರು. ಹಾಗೆ ಇಂಥ ಹಲವಾರು ಘಟನೆಗಳು ಅವರು ಕಲಾವಿದರು ತಿದ್ದಿದ್ದಿದೆ. ಹಾಗೆ ಅಗರಿಯವರ ಒಂದು ಮೇಳದಲ್ಲಿ ನಾನು ದುಡಿದಿದ್ದೇನೆ, ನಾನು ವೇಷ ಮಾಡಿದ್ದೇನೆ ಅಂತೇಳಿದರೆ ಅದೊಂದು ಆ ಕಾಲದಲ್ಲಿ ದೊಡ್ಡ ಸರ್ಟಿಫಿಕೇಟ್. ನಾವು ಯೂನಿವರ್ಸಿಟಿಯಲ್ಲಿ ಈಗಿನ ಕಾಲದಲ್ಲಿ ಏನು ಸರ್ಟಿಫಿಕೇಟ್ ಪಡೆಯುತ್ತೇವೋ ಅಂಥದ್ದೇ ಸರ್ಟಿಫಿಕೇಟ್. ನಾನು ಅಗರಿಯವರ ಭಾಗವತಿಗೆ ನಾನು ವೇಷ ಮಾಡಿದ್ದೇನೆ ಅಂತ ಹೇಳಿದರೆ ಅದೊಂದು ದೊಡ್ಡ ಸರ್ಟಿಫಿಕೇಟ್ ಇತ್ತು. ಅಂತಹ ಮಹಾನ್ ಕಲಾವಿದರು. ಒಂದು ಸಣ್ಣ ಘಟನೆ. ಹಾಗೆ ನಾನು ತುಂಬ ಘಟನೆ ಹೇಳಿದೆ. ಈಗ ತುಳು ಒಂದು ಯಕ್ಷರಂಗ, ಈಗ ಒಂದು ಯಕ್ಷಗಾನದ ಬೆಳವಣಿಗೆಗೆ ತುಳು ಯಕ್ಷಗಾನವು ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಯಾಕೆಂದರೆ ಒಂದು ಕಾಲದಲ್ಲಿ ಯಕ್ಷಗಾನವೇ ನಿಲ್ಲುತ್ತದೋ ಎಂಬಂಥ ಒಂದು ಸಂಶಯ ಹುಟ್ಟಿತು. ಯಾಕೆಂದರೆ ಪ್ರೇಕ್ಷಕರೇ ಇಲ್ಲ, ಕನೆಕ್ಷನ್ ಇಲ್ಲ, ಎಲ್ಲ ಪ್ರೇಕ್ಷಕರು ಯಕ್ಷಗಾನಕ್ಕೆ ಬರುವುದನ್ನೇ ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ಕೈ ಹಿಡಿದದ್ದು ಈ ತುಳು ಪ್ರಸಂಗಗಳು ಬಂದ ಕೂಡಲೇ ಕರ್ನಾಟಕ ಸುರತ್ಕಲ್ ಮೇಳ, ಕುಂಡವ ಮೇಳ, ಹಾಗೆ ಕದ್ರಿ ಮೇಳ ಮುಂತಾದ ಮೇಳಗಳು ತುಳು ಪ್ರಸಂಗ ಪ್ರದರ್ಶನ ಕೊಟ್ಟ ಕೂಡಲೇ ಇಲ್ಲಿಯ ತುಳುನಾಡಿನ ಜನರಿಗೆ ಇದು ನಮ್ಮದೇ ಎಂಬಂಥದ್ದು ಭಾವನೆ ಬೆಳೆದು. ಹಾಗಾಗಿ ಎಲ್ಲರೂ ಯಕ್ಷಗಾನದ ಪುನಃ ಮುಖ ಮಾಡಿ ಹೊರಡಲಿಕ್ಕೆ ಶುರು ಮಾಡಿದರು. ಆ ಕಾಲದಲ್ಲಿ ಕಾಡಮಲ್ಲಿಗೆ, ಶೀಂಚಿನ ಚೆನ್ನಕ್ಕೆ, ಇಂತಹ ಕೆಲವು ಬರಕೆದ ಬಿಂಗಾರ, ಇಂತಹ ಪ್ರಸಂಗಗಳು ಗಲ್ಲಾಪೆಟ್ಟಿಗೆಯನ್ನು ದೋಷಿಬಿಟ್ಟು ಅಂತ ಹೇಳ್ಬೋದು. ಅಷ್ಟು ಕಲೆಕ್ಷನು, ಅಷ್ಟು ಅಪಾರವಾದ ಪ್ರೇಕ್ಷಕರನ್ನು ಸೆಳೆಯಿತು ಈ ತುಳು ಯಕ್ಷಗಾನ. ಹಾಗೆ ಇಂತಹ ತುಳು ಯಕ್ಷಗಾನದಲ್ಲಿ ಸಹ ತುಂಬ ಸ್ವಾರಸ್ಯಕರ ಘಟನೆಗಳು ನಡೆಯುತ್ತದೆ. ಇದರಲ್ಲಿ ನಾನು ಒಂದೆರಡು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ. ಕರ್ನಾಟಕ ಮೇಳದಲ್ಲಿ ಒಂದು ದೊಡ್ಡ ಸೆಟ್. ಹಾಗೆಯೇ ತುಳು ಪ್ರಸಂಗಗಳಿಗೆ ಒಂದು ಕರ್ನಾಟಕ ಮೇಳವೇ ಒಂದು ಆ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧಿ. ಯಾವ ಮಟ್ಟದ ಪ್ರಸಿದ್ಧಿ ಅಂತ ಹೇಳಿದರೆ, ಇದ್ದ ಕಲಾವಿದರು ಶ್ರೇಷ್ಠ ಕಲಾವಿದರು. ರಾಮದಾಸ್ ಸಾಮಗರು, ಅಳಿಕೆ ರಾಮೇರಿಗಳು, ಮೊಳರ್ ನಾರಾಯಣ ಶೆಟ್ಟಿ, ಅರವ ಕೊರಗಪ್ಪ ಶೆಟ್ಟಿ, ಪುಳಿಂಚ ರಾಮಯ್ಯ ಶೆಟ್ಟಿ, ಹಾಗೆ ಅಳಿಕೆ ಲಕ್ಷ್ಮಣ್ ಶೆಟ್ಟಿ, ದಯಾನಂದ ಶೆಟ್ಟಿ ಜಪ್ಪು, ದಾಮೋದರ ಮಂಡೇಚರು, ಇಂತಹ ದಿನೇಶ್ ಅಮ್ಮಣ್ಣಯರು, ಇಂತಹ ಘಟಿಗಳು ಇದ್ದಂತಹ ಒಂದು ಮೇಳ ಅದು. ಆಗ ಒಂದು ತುಳು ಪ್ರಸಂಗದಲ್ಲಿ ರಾಮದಾಸ್ ಸಾಮಗರು ಒಬ್ಬ ಅರಸನ ಪಾತ್ರದಲ್ಲಿ, ಒಬ್ಬ ಕಳ ಪಾತ್ರದಲ್ಲಿ, ಮಾಮೂಲಿಯಾಗಿ ತುಳು ಪ್ರಸಂಗದಲ್ಲಿ ಕಳ ಪಾತ್ರವನ್ನು ಮಾಡಿ ಮಿಂಚಿದವರು ಅರುವ ಕೊರಗಪ್ಪ ಶೆಟ್ಟರು. ಅವರು ಹಿರಿಯ ಕಲಾವಿದರು, ಈಗಲೂ ನಮ್ಮೊಂದಿಗೆ ಇದ್ದಾರೆ. ಈಗ ಸಾಧಾರಣ ಅವರಿಗೆ 88 ವರ್ಷ ವಯಸ್ಸಾಗಿರ್ಬೋದು. ಅವರ ಕಳಪಾತ್ರ ಅತ್ಯಂತ ಸುಪ್ರಸಿದ್ಧ. ಒಂದು ತುಳು ಪ್ರಸಂಗಗಳಿಗೆ, ಒಂದು ಕಳಪಾತ್ರಕ್ಕೆ ಒಂದು ಆದರ್ಶ, ಒಂದು ಮಾಡೆಲ್ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅದು ಅರುವ ಕೊರಗಪ್ಪ ಶೆಟ್ಟರ ಪಾತ್ರವೇ ಅದನ್ನು ತೋರಿಸಬೇಕಾಗ್ತದೆ. ಯಾಕೆಂದರೆ ಒಂದು ಕಳಪಾತ್ರಕ್ಕೆ ಒಂದು ಹೊಸ ಥರದ ಸ್ಪರ್ಶವನ್ನು, ನಾವೀನ್ಯತೆಯನ್ನು ತಂದುಕೊಟ್ಟವರು ಅರುವ ಕೊರಗಪ್ಪ ಶೆಟ್ಟರು. ಹಾಗೆ ಅರುವ ಕೊರಗಪ್ಪ ಶೆಟ್ಟಿ ಮತ್ತು ರಾಮದಾಸ್ ಸಾಮಗರ ಒಂದು ತುಳು ಪ್ರಸಂಗದಲ್ಲಿ ಒಂದು ಯುದ್ಧದ ಸಂದರ್ಭ.
ಯುದ್ಧದ ಸಂದರ್ಭ ರಾಮದಾಸ್ ಸಾಮಗರ ಬಗ್ಗೆ ನಮಗೆ ಗೊತ್ತುಂಟು. ಪ್ರಕಾಂಡ ವಿದ್ವಾಂಸರು, ಹಾಗೆ ಒಂದೊಂದು ಶಬ್ದವನ್ನು ಬಿಡಿಸಿ ಹೇಳಬಲ್ಲಂಥ ಪಾಂಡಿತ್ಯ ಅವರಲ್ಲಿ ಉಂಟು. ಹಾಗೆ ಹಾಸ್ಯಮಯವಾಗಿ ವಿರೋಧವಾಗಿ ಸರಸವಾಗಿ ಮಾತನಾಡುವಂಥ ಸ್ವಭಾವ ರಾಮದಾಸ್ ಸಾಮಗರದು. ಹಾಗೆ ಅರುವ ಕೊರಗಪ್ಪರು ಸಹ ಹಾಗೆ ಅವರು ಸಹ ಸ್ವಾರಸ್ಯಕರವಾಗಿ ಮಾತನಾಡುವವರು. ಹಾಗೆ ಅಲ್ಲಿ ಯುದ್ಧದ ಸನ್ನಿವೇಶ ಆಗುವಾಗ ರಾಮದಾಸ್ ಸಾಮಗರು ಅಂದಯ್ಯ ಈ ಪಣಜಿ ತೆಗೆತ ಯಾನು ಕೊರಗಪ್ಪೆ ಒವೆಲ್ಲ ಮಲ್ಪೆ ಪಣಜಿ ತೆಗೆತ ಅಂತ ಹೇಳಿಬಿಟ್ರು. ಅಂದರೆ ಅವ್ರು ಹೇಳಿದ್ದು ಕೊರಗಪ್ಪ ಅಂದರೆ ಅರುವ ಕೊರಗಪ್ಪ, ಕೊರಗೆ ಕೊರಗಪ್ಪ ಅಂತೇಳಿ ಅದನ್ನು ಹೇಳಿಬಿಟ್ರು. ಆಗ ಕೂಡಲೇ ಅರುವ ಕೊರಗಪ್ಪರು ಅಂದ ಅರಸುಲೆ ಯಾನು ಪಂಟೆ ಅಂದು ನನ್ನೆಲ್ಲ ಪಂಪೆ ಅನು ಅಂಡ್ ಈರ್ಲ ಏಪಲ ಪಣಜಿ ತೆಗೆತೆ ಯಾನು ಮಲ್ಪೆ ಬಂದು ಇರು ದಾನ ಮಲ್ಪವ್ರು ಬಂದು ಇನ್ನೇನು ತೂಪೆ ಅಂದರೆ ಇಲ್ಲಿ ಎಂತ ಹೇಳಿದರೆ, ಮಲ್ಪೆ ಎಂಬುದು ರಾಮದಾಸ್ ಸಾಮಗರ ಊರಿನ ಹೆಸರು. ಮಲ್ಪೆ ರಾಮದಾಸ್ ಸಾಮಗ ಅಂತೇಳಿ ಅವರ ಹೆಸರು. ಇವರು ಅದನ್ನೇ ಮಲ್ಪೆ ಹೇಳಿದರೆ ತುಳುವಿನಲ್ಲಿ ಮಾಡುತ್ತೇನೆ ಅಂತೇಳಿ. ಹಾಗೆ ನಾನು ಮಾಡ್ತೇನೆ ಹೇಳ್ತಿರೋರು, ಇವತ್ತೇನು ಮಾಡ್ತೇನೆ ಅಂತ ನಾನು ನೋಡ್ತೇನೆ ಅಂತೇಳಿ ಆ ಮಲ್ಪೆ ಎಂಬ ಶಬ್ದವನ್ನೇ ಅಲ್ಲೊಂದು ಸಂಡಾರವಾಗಿ ತೋರಿಸಿ ಅಲ್ಲೊಂದು ಉತ್ತಮವಾದಂಥ ಒಂದು ಪ್ರಸ್ತುತಿ ನೀಡಿದರು. ಹಾಗೆ ಇನ್ನೊಂದು ಕದ್ರಿ ಮೇಳದಲ್ಲಿ ಜರುಗಿದಂಥ ಒಂದು ಘಟನೆ, ಇದು 1982ರಲ್ಲಿ ದಿವಂಗತ ಕರ್ನೂರು ಕೊರಗಪ್ಪಗಳು ಶ್ರೇಷ್ಠ ಒಂದು ಸಂಘಟಕರು. ಅವರು ಕದ್ರಿ ಮೇಳ ಎಂಬಂಥ ಒಂದು ಹೊಸದಾದಂಥ ಮೇಳವನ್ನು ಹೊರಡಿಸಿದರು. 1982ರಲ್ಲಿ ಸತ್ಯದಪ್ಪೆ ಚೆನ್ನಮ್ಮ ಅಂತ ಒಂದು ತುಳು ಪ್ರಸಂಗ, ಇದು ಸಾಗ್ಯ ಒಂದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು. ಅದರಲ್ಲಿ ಕಾವೂರು ಕೇಶವ ದಾಸಪ್ರೈಗಳು, ಬೆಟ್ಟಂಬಡಿ KH ದಾಸಪ್ರೈ, ಬೆಟ್ಟಂಬಡಿ ಬಾಳಪ್ಪ ಶೆಟ್ಟಿ, ಹಾಗೆ ಕ್ರಿಶ್ಚಿಯನ್ ಬಾಬು ಕೊನೆಯ ಕಾಲದಲ್ಲಿ ವೇಷವನ್ನು ಮಾಡಿದವರು, ಹಾಗೆ ತಾರನಾಥ ವರ್ಕಾಡಿ, ಮನೋಹರ್ ಕುಮಾರ್ ಇಂಥ ಪ್ರಸಿದ್ಧ ಕಲಾವಿದರ ಗಡನವೇ ಆ ಕಾಲದಲ್ಲಿ ಇತ್ತು. ಅಲ್ಲಿ ಒಂದು ಮಂಗಳೂರಲ್ಲಿ ಆದಂಥ ಒಂದು ಯಕ್ಷಗಾನ ಪ್ರದರ್ಶನ, ನಾನು ಸಹ ಒಂದು ಯಕ್ಷಗಾನ ನೋಡಲಿಕ್ಕೆ ಹೋಗಿದ್ದೆ. ಅಲ್ಲಿ ದಾಸಪ್ರೈಗಳು ಅದರಲ್ಲೊಂದು ಶಾಂತರಾಜ ಎಂಬಂಥ ಒಬ್ಬ ನಾಯಕನ ಪಾತ್ರ. ಅದು ಶಾಂತರಾಜನು ಏನೋ ಕೆಲವು ದೈವಕ್ಕೆ ಕೊಡಬೇಕಾದದ್ದು ಯಾವುದು ಅವನ ತಂದೆ ಯಾವುದೋ ಒಂದು ಹರಕೆಯನ್ನು ಕೊಡಲಿಲ್ಲ ಎಂಬ ಕಾರಣಕ್ಕೆ ಅವನಿಗೆ ಹುಚ್ಚಿಡಿತದೆ. ಹುಚ್ಚಿಡಿದವನು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಊರು ಅಲೆದಾಡಿ ಕೊನೆಗೆ ಅವನ ತಂದೆ ಅವನ ಮನೆಯವರು ಭೂತಕ್ಕೆ ನೇಮ ಕೊಡುವ ಸಂದರ್ಭದಲ್ಲಿ ಅವನು ಬಂದು ಹುಚ್ಚನಾಗಿಯೇ ಪ್ರತ್ಯಕ್ಷನಾಗುವುದು. ಹಾಗೆ ಹುಚ್ಚನಾಗಿ ಪ್ರತ್ಯಕ್ಷನಾಗುವವರು, ಇದು ನೆಹರು ಮೈದಾನದಲ್ಲಿ ನಡೆದಂಥ ಘಟನೆ. ಅವರು ನೆಹರು ಮೈದಾನದ ಸಭೆಯಿಂದ ಬಂದು ರಂಗಸ್ಥಳವನ್ನು ಪ್ರವೇಶಿಸಿ ಹುಚ್ಚನ ಹಾವಭಾವ ಶುರು ಮಾಡಿದರು KH ದಾಸಪ್ರೈ ಅವರು. ಆವಾಗ ಸಭೆಯಲ್ಲಿ ಒಬ್ಬ ನಿಜವಾದ ಹುಚ್ಚ ಒಬ್ಬ ಇದ್ದ. ಅವನು ನಿಜವಾಗಿ ಹುಚ್ಚನು, ಇವರದ್ದು ಹುಚ್ಚನ ಅಭಿನಯ, ಅವನು ನಿಜವಾದ ಹುಚ್ಚನ ಸಭೆಯಲ್ಲಿದ್ದ. ಅಂದರೆ ಇದು ಬೆಳಿಗ್ಗೆ ಕೊನೆಯ ಸನ್ನಿವೇಶ. ಅವ ಅಲ್ಲಿ ಕೂತ್ಕೊಂಡಿದ್ದ. ಅವರಿಗೆ ಏನು ಖಂಡಿತ ಏನೋ ನನ್ನ ಹಾಗೆ ಒಬ್ಬ ಹುಚ್ಚ ರಂಗಸ್ಥಳದಲ್ಲಿ ಇದ್ದಾನೆ ಅಂತ ಹೇಳಿದ. ಇವರು ಸಹ ನೇರವಾಗಿ ರಂಗಸ್ಥಳಕ್ಕೆ ಹತ್ಯೆ ಬಿಟ್ಟ. ಅಲ್ಲಿ ಇಬ್ಬರು ಹುಚ್ಚರಾದರು. ಹಾಗೆ ಇದು ಆವಾಗದ್ದು ಇಡೀ ಪ್ರೇಕ್ಷಕರಿಗೊಂದು ನಗುವನ್ನು ತಂದುಕೊಟ್ಟಂಥ ಒಂದು ಸ್ವಾರಸ್ಯಕರವಾದಂಥ ಘಟನೆ. ಹಾಗೆಯೇ ಒಂದು ಕರ್ನಾಟಕ ಮೇಳದಲ್ಲಿ ಬೊಳ್ಳಿಗಿಡ್ಡೆ ಎಂಬಂಥ ಒಂದು ಪ್ರಸಂಗ, ಅದರಲ್ಲಿ ಬಿಜಾರ ಅಣ್ಣಪ್ಪರವ್ರದ್ದು ಒಂದು ಹೆಡ್ಡನ ಪಾತ್ರ. ರಾಮದಾಸ್ ಸಾಮಗರದು ಆ ಹೆಡ್ಡನಾದರೂ ನಿಜವಾಗಿ ರಾಜಕುಮಾರ, ಆ ಊರಿಗೆ ಅವನ ಉತ್ತರಾಧಿಕಾರಿ ಅವನು. ಆದರೂ ಇವನ ತಂದೆ ಅಲ್ಲಿ ಅರಸ, ತಂದೆ ಸತ್ತ ಮೇಲೆ ಇವನು ಅರಸರಾಗಬೇಕಾದವ. ಆದರೆ ಇವನು ಹೆಡ್ಡನಾದ ಕಾರಣ ಇವನ ಚಿಕ್ಕಪ್ಪನ ಮಗ ಅಲ್ಲಿ ಅರಸರಾಗ್ತಾನೆ. ಆ ಪಾತ್ರವನ್ನು ಮಾಡುವುದು ರಾಮದಾಸ್ ಸಾಮಗರ ಹೆಂಡತಿ ಗಯ್ಯಾಳಿ. ಅವಳು ಇವನ ಕೇಚು ಬಲ್ಲಾಳ ಅಂತ ಹೆಸರು ಬಂದು ಈ ಅಣ್ಣಪ್ಪರ ಪಾತ್ರದ್ದು. ಇವರು ಕೇಚು ಬಲ್ಲಾಳನಿಗೆ ಇಡೀ ದಿವಸ ಉಪದ್ರವನ್ನೇ ಕೊಡುವಂಥದ್ದು. ಹಾಗೆ ಅಲ್ಲಿ ಮಾತನಾಡುವಾಗೊಮ್ಮೆ ರಾಮದಾಸ್ ಸಾಮಗರು ಹೀಗೆ ಮಾತನಾಡುವವರು ಭಾವನಾಯುಕ್ತವಾಗಿ, ಇನ್ನು ಕೇಚು ಬಲ್ಲಾಳರೇ ನಿಜವಾದ ಮುಂತ ಅರಸು ಈರಾವಡಿತ್ತಿನು ಯಾನತ್ತು ದಯಪಂಡ ಎನ್ನ ಅಮ್ಮೆರ್ಲ ನಿನ್ನ ಅಮ್ಮೆರ್ಲ ಮೆಗ್ಗ ಪಲೆನಗಳು ನಿನ್ನ ಅಮ್ಮೆ ನೇಲಿಯೇ ಅಂಚಾದ್ರೆ ಈ ಪಟ್ಟ ನಿಕ್ಕು ಚಿಕ್ಕೊಡಿತಿನ್ನು ಅಂತ ಹೇಳೋದು. ಆಗ ಇವ ಹೆಡ್ಡಾಗಿವ ಒಂದು ಹೆಡ್ಡರ ಸ್ವಭಾವದಲ್ಲಿ ಅಂದೆ ಎನ್ನ ಅಮ್ಮೆ ನೇಲಿಯೇ ಅಂತ ಹೇಳೋದು. ಅಂದರೆ ಅದರಲ್ಲಿ ಅರ್ಥ ಎರಡುಂಟು. ಒಂದು ನೇಲಿಯೇ ಹೇಳಿದರೆ ದೊಡ್ಡವ ಎಂಬ ಅರ್ಥ, ಇನ್ನೊಂದು ನೇಲಿಯೇ ಹೇಳಿದ ತುಳುವಿನಲ್ಲಿ ನೇತಾಡಿದ ಅಂತೇಳಿ. ಇವರು ಅದನ್ನು ನೇಲಿ ಅಂತೇಳಿ ನೇತಾಡಿದ ಎಂಬ ಶಬ್ದವನ್ನು ಪ್ರಯೋಗಿಸಿ ಅಣ್ಣಪ್ಪರು ಹೇಳುವಾಗ ಅಲ್ಲಿ ಹಾಸ್ಯದ ರಸ ಉತ್ಪತ್ತಿ ಆಗ್ತದೆ. ಈಗ ನಾನು ಹೇಳುವಾಗ ಅಲ್ಲಿ ಹಾಸ್ಯ ರಸ ಉತ್ಪತ್ತಿ ಆಗುವುದಿಲ್ಲ. ಅದು ಅಣ್ಣಪ್ಪರು ಹೇಳುವ ಶೈಲಿ, ಅವರ ಹಾವಭಾವ, ಆಂಗಿಕ ಚಲನೆ ಇದೆಲ್ಲವನ್ನು ಪರಿಗಣಿಸುವಾಗ ಅಲ್ಲಿ ಒಂದು ಉತ್ತಮವಾದಂಥ ಒಂದು ಹಾಸ್ಯ ನಿರ್ಮಾಣವಾಗ್ತಿತ್ತು.